ಇದು ಬೆಂಗಳೂರಿನ ಪರಿಸ್ಥಿತಿ ಆದ್ರೆ ಮತ್ತೊಂದು ಕಡೆ ರಾಜ್ಯದ ಬೇರೆ ಬೇರೆ ಜಿಲ್ಲೆಗಳಲ್ಲೂ ಕೂಡ ಪರಿಸ್ಥಿತಿ ಇವತ್ತು ಬೇರೆ ರೀತಿಯಲ್ಲಿದೆ. ಜನಸಾಮಾನ್ಯರು ಬೆಳಗೆದ್ದು ತಮ್ಮ ಸ್ವಂತ ವಾಹನದ ಮೂಲಕ ಪೆಟ್ರೋಲ್ ಬಂಕ್ಗಳಿಗೆ ಪೆಟ್ರೋಲ್ ಡೀಸೆಲ್ ಹಾಕಿಸ್ಕೊಳ್ಳೋದಕ್ಕೆ ಹೋದಾಗ ಬೇರೆ ಜಿಲ್ಲೆಗಳಲ್ಲಿ ಆಗ್ತಾ ಇರುವಂತಹ ಪರಿಸ್ಥಿತಿ ಏನು? ನಿಜಕ್ಕೂ ಇರುವಂತಹ ಪ್ರೈಸ್ ಅನ್ನ ಇಂಪ್ಲಿಮೆಂಟ್ ಮಾಡಿದ್ದಾರಾ ಅಥವಾ ಬೇರೆ ರೀತಿ ಪ್ರೈಸ್ ಅನ್ನ ಪಡೆದುಕೊಳ್ತಿದ್ದಾರಾ ಅಂತ ವಾಹನ ಸವಾರರಿಗೆ ತೈಲ ದರದ ಏರಿಕೆ ಶಾಕ್ ಎದುರಾಗಿದೆ. ಪೆಟ್ರೋಲ್ ಡೀಸೆಲ್ ದರ ಏರಿಕೆಗೆ ಯಾದಗಿರಿ ಜನ ಕೂಡ ಆಕ್ರೋಶ ಹೊರಹಾಕ್ತಿದ್ದಾರೆ. ಪದೇ ಪದೇ ದರ ಏರಿಕೆ ಆದರೆ ಜೀವನ ನಡೆಸೋದು ಹೇಗೆ ಅನ್ನೋದನ್ನ ಪ್ರಶ್ನೆ ಮಾಡ್ತಿದ್ದಾರೆ. ದರ ಹೆಚ್ಚಳದಿಂದ ಆಟೋಗಳಿಗೂ ಕೂಡ ಪ್ರಯಾಣಿಕರು ಬರ್ತಾ ಇಲ್ವಂತೆ. ಕೂಡಲೇ ಕೇಂದ್ರ ಸರ್ಕಾರ ದರ ಇಳಿಕೆ ಮಾಡಬೇಕು ಅಂತ ಆಗ್ರಹಿಸಿದ್ದಾರೆ ಜನಸಾಮಾನ್ಯರು. ಯಾದಗಿರಿಯಲ್ಲಿ ವಾಹನ ಸವಾರರ ಆಗ್ರಹ ಇದು. ಪೆಟ್ರೋಲ್ ಡೀಸೆಲ್ ದರ ಏರಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ವಾರದಲ್ಲಿ ಪೆಟ್ರೋಲ್ ಹಾಗೂ ಡೀಸೆಲ್ ದರ ಏರಿಕೆಯಿಂದ ಈಗ ವಾಹನ ಸವಾರರು ಈಗ ಶಾಕ್ಗೆ ಒಳಗಾಗಿದ್ದಾರೆ ಅಂತ ಹೇಳ್ಬೋದು. ಈಗಾಗಲೇ ತೈಲ ಕಂಪನಿಗಳು ಒಂದು ವಾರದಲ್ಲಿ 2 ಬಾರಿ ಪೆಟ್ರೋಲ್ ಹಾಗೂ ಡೀಸೆಲ್ ದರವನ್ನು ಏರಿಕೆ ಮಾಡಿದ್ದಾವೆ. ಇದು ಗ್ರಾಹಕರಿಗೆ ದರ ಏರಿಕೆ ಕೂಡ ಶಾಕ್ ಕೂಡ ತಟ್ಟಿದೆ. ಈ ವೇಳೆ ಈ ಹಿಂದೆ 3 ರೂಪಾಯಿ ಪೆಟ್ರೋಲ್ ಹಾಗೂ ಡೀಸೆಲ್ ಪ್ರತಿ ಲೀಟರ್ಗೆ ದರ ಕೂಡ ಏರಿಕೆ ಮಾಡಿದ್ರು. ಆದರೆ ಈಗ ತೈಲ ಕಂಪನಿಗಳು ಮತ್ತೆ ಪೆಟ್ರೋಲ್ ಹಾಗೂ ಡೀಸೆಲ್ಗೆ ಪ್ರತಿ ಲೀಟರ್ಗೆ 90 ಪೈಸೆ ಕೂಡ ಹೆಚ್ಚಿಗೆ ಮಾಡಿದೆ. ಪರಿಣಾಮವಾಗಿ ಈಗ ಪೆಟ್ರೋಲ್ ದರ 107 ರೂಪಾಯಿ 50 ಪೈಸೆ, ಅದೇ ರೀತಿಯಾಗಿ ಡೀಸೆಲ್ 95 ರೂಪಾಯಿ 43 ಪೈಸೆ ಕೂಡ ದರ ಇದೆ. ಆದರೆ ಈಗ ಒಂದು ವಾರದ ಅವಧಿಯಲ್ಲಿ 2 ಬಾರಿ ದರ ಏರಿಕೆಯಿಂದ ಈಗ ವಾಹನ ಸವಾರರು ಕೂಡ ಶಾಕಿಗೆ ಒಳಗಾಗಿದ್ದಾರೆ. ಯಾಕಂತಂದ್ರೆ ಪ್ರತಿ ದರ ಏರಿಕೆಯಿಂದ ವಾಹನ ಸವಾರರು ಪ್ರತಿಯೊಬ್ಬರು ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಏನು ವಾಹನವನ್ನು ಬಳಕೆ ಮಾಡ್ತಾ ಇದ್ರು ಅವರಿಗೆ ಶಾಕಿಗೆ ಒಳಗಾಗಿದ್ದಾರೆ. ಒಂದು ವಾರದ ಅವಧಿಯಲ್ಲಿ ಪದೇ ಪದೇ ದರ ಕೂಡ ಏರಿಕೆ ಆಗ್ತಾ ಇದೆ. ಆದರೆ ದರವನ್ನು ಇಳಿಕೆ ಮಾಡಬೇಕಾಗಿತ್ತು. ಆದರೆ ಇದು ಜನಸಾಮಾನ್ಯರಿಗೆ ಆರ್ಥಿಕ ಹೊರೆಯಾಗಿದೆ. ಪೆಟ್ರೋಲ್ ಮತ್ತು ಡೀಸೆಲ್ ಮತ್ತು ಕಚ್ಚಾ ತೈಲ ಬೆಲೆ ಯಾವುದೂ ಕೂಡ ಇಳಿಕೆ ಆಗ್ತಾ ಇಲ್ಲ, ಏರ್ತಾನೆ ಇದೆ. ಯಾವುದೇ ಕಾರಣದಲ್ಲಿ ನೋಡ್ರಿ, ಅಡಿಗೆ ಎಣ್ಣೆ ಆಗ್ಲಿ, HP ಗ್ಯಾಸ್ ಆಗ್ಲಿ, ಡೀಸೆಲ್ ಮತ್ತು ಪೆಟ್ರೋಲ್ ಏರ್ತಾನೆ ಇದೆ, ಇಳಿತಾ ಇಲ್ಲ. ಜನರು ಇಲ್ಲಿಂದ ಏನ್ ಮಾಡ್ಬೇಕು ಮುಂದ? ಇದು ಇಲ್ಲಿನ ಬೈಕ್ ಸವಾರರು ಮಾತಾಡಿದೆ. ಅದೇ ರೀತಿ ಆಟೋ ಚಾಲಕರು ಕೂಡ ಇದ್ದಾರೆ ನಮ್ಮ ಜೊತೆ. ಏನದಕ್ಕೆ ನಮ್ ಪ್ರತಿನಿತ್ಯ ಆಟೋವನ್ನು ನಡೆಸ್ಕೊಂಡು ನೀವು ಜೀವನ ನಡೆಸ್ತೀರಿ. ಈಗ ರೇಟ್ ಏರಿಕೆ ಆಗ್ತಾ ಇದೆ. ಈ ಜನರು ಕೂಡ ಇಲ್ಲಿ ಬಂದು ನಿಮ್ಗೆ ರೇಟ್ ಹೆಚ್ಚಿಗೆ ಆದ್ರೆ ಅವ್ರು ವೆಹಿಕಲ್ ಓಡಾಡಲ್ಲ. ಏನ್ ಹೇಳ್ತೀರಿ? ಪೆಟ್ರೋಲ್ ಡೀಸೆಲ್ ದರ ಡೀಸೆಲ್ ಎಲ್ಲ ಜಾಸ್ತಿ ಆಗಿದೆ. ಇವು ಬಡವರು ನೋಡಿದ್ರೆ, ನಾವು ನೋಡಿದ್ರೆ 500-600 ರೂಪಾಯಿ ದುಡಿತೀವಿ. ಇದು ಮನೆ ಎಲ್ಲ ಕಷ್ಟನೇ. ಈಗ ನೀವು ಪೆಟ್ರೋಲ್ ಡೀಸೆಲ್ ಏರಿಕೆ ಆದಾಗ ನೀವು ಆಟೋಮೆಟಿಕ್ ನೀವು ರೇಟ್ ಏರಿಸ್ತೀರಲ್ಲ, ಜನ ಬರ್ತಾರ ಇಲ್ಲ ಆಟೋದಾಗ ಹೆಚ್ಚಿಗೆ? ಎಲ್ರಿ ಬರಲ್ರಿ, ಯಾವ ಬರಲ್ಲ, ಯಾವ ಗಿರಾಕ ಆಗಲ್ಲ, ಏನಾಗಲ್ಲ. ಈಗ ನೋಡಿದ್ರೆ ಡೀಸೆಲ್ ಏರಿಸಿ ಎಲ್ಲ ಕಮ್ಮಿ ಮಾಡ್ಬೇಕ್ರಿ ಸರ್. ಈಗ ಬಡವರು ಬದುಕೋಕ್ ಆಗಲ್ರಿ, ನಿಮ್ಗೆಲ್ಲ ಕಷ್ಟ ಆಗ್ತದೆ. ಹಾ ರೀ, ಕಷ್ಟ. ಇದು ಇಲ್ಲಿ ಆಟೋ ಚಾಲಕರು ಅದೇ ರೀತಿಯಾಗಿ ಬೈಕ್ ಸವಾರರು ಕೂಡ ತಮ್ಮ ಅಭಿಪ್ರಾಯವನ್ನು ಕೂಡ ವ್ಯಕ್ತಪಡಿಸಿದ್ದಾರೆ. ಇದು ಪೆಟ್ರೋಲ್ ಹಾಗೂ ಡೀಸೆಲ್ ದರ ಪದೇ ಪದೇ ಏರಿಕೆಯಿಂದ ನಮಗೂ ಕೂಡ ಕಷ್ಟ ಆಗುವ ಜೊತೆ ಜನಸಾಮಾನ್ಯರು ಪ್ರತಿಯೊಬ್ಬರು ಕೂಡ ಇದರ ಸಮಸ್ಯೆ ಕೂಡ ತಲೆದೋರಲಿದೆ. ಹೀಗಾಗಿ ಕೇಂದ್ರ ಸರ್ಕಾರ ಈ ಬಗ್ಗೆ ಕ್ರಮ ವಹಿಸಿ ತೈಲ ದರವನ್ನು ಇಳಿಸುವಂತ ಕಾರ್ಯ ಮಾಡಬೇಕೆಂದು ಒತ್ತಾಯ ಮಾಡಿದ್ದಾರೆ. ನಾಗಪ್ಪ ಮಲ್ಲಿಪಟ್ಟಲ್ಲಿ, ಗ್ಯಾರಂಟಿ ನ್ಯೂಸ್, ಯಾದಗಿರಿ.